ಭಾರತದ ಚುನಾವಣಾ ಇತಿಹಾಸದಲ್ಲಿಯೇ ಈ ಥರ ಯಾವತ್ತೂ ಆಗಿರಲ್ಲ ಅಂತ ಕಾಣಿಸ್ತಾ ಇದೆ. ಇವರು ಮಾಡಿರ್ತಕ್ಕಂಥ ಆರೋಪವನ್ನು ಆಧರಿಸಿದ್ರೆ ಮೊದಲ 2 ಹಂತದ ಮತದಾನದ ಶೇಕಡಾವಾರು ಪ್ರಕಟ ಮಾಡುವುದರಲ್ಲೂ ಕೂಡ ವಿಳಂಬ ಆಗಿದೆ ಅಂತ ಆರೋಪ. ಮತದಾರರ ಸಂಖ್ಯೆಯನ್ನೇ ಚುನಾವಣಾ ಆಯೋಗ ಬಹಿರಂಗ ಮಾಡ್ತಾ ಇಲ್ಲ. ಯಾಕೆ? ಮತದಾರರ ಸಂಖ್ಯೆ ಹೇಳಬೇಕಲ್ವೇಂದರೆ ಯಾವ ಊರು ಯಾವ ಬೂತಲ್ಲಿ ಎಷ್ಟು ಜನ ವೋಟ್ ಮಾಡಿದ್ರು ಇವತ್ತು ಬೆಳಗ್ಗೆ 7 ಗಂಟೆಗೆ ಶುರುವಾಗಿ ಸಾಯಂಕಾಲ 6 ಗಂಟೆಗೆ ಎಂಡ್ ಆಯ್ತದಪ್ಪ, ಎಷ್ಟು ಜನ ವೋಟ್ ಹಾಕಿದ್ರಿಲ್ಲಿ ಸಂಖ್ಯೆ ಹೇಳಿ ಬಹಿರಂಗಪಡಿಸಿ. ನೀವು ಮೊದಲ 2 ಚುನಾವಣಾ ಹಂತಗಳ ಮತದಾರರ ಸಂಖ್ಯೆಯನ್ನು ಬಹಿರಂಗ ಮಾಡಿ ಅಂಥೇಳಿ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ಎಸ್.ವೈ. ಖುರೇಶಿ ಆಗ್ರಹ ಮಾಡಿದ್ದಾರೆ. ಮತದಾರರ ಒಟ್ಟು ಸಂಖ್ಯೆಯನ್ನು ಮತದಾನ ನಡೆದ 24 ಗಂಟೆ ಒಳಗಡೆ ಬಹಿರಂಗಗೊಳಿಸುವುದು ಆಯೋಗದ ಪರಮ ಜವಾಬ್ದಾರಿ. ಚುನಾವಣಾ ಆಯೋಗ ತನ್ನ ಕರ್ತವ್ಯಗಳಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋಕ್ಕಾಗಲ್ಲ. ಆಯೋಗದ ವಿಫಲತೆ ಹಿಂದೆ ಕಾಣದ ಕೈವಾಡ ಇರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಖುರೇಶಿ ಅವರು. ಆಯೋಗ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ಪಾರದರ್ಶಕದಿಂದ ಕೆಲಸ ಮಾಡಬೇಕು ಅಂಥೇಳಿ ಖುರೇಶಿ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಒಂದು ವೋಟಿಂಗ್ ನಡೆಯುತ್ತೆ 24 ಗಂಟೆ ಒಳಗಡೆ. ಯಾವ ಕಾನ್ಸ್ಟಿಟ್ಯೂನ್ಸಿ, ಲೋಕಸಭೆನಾ ವಿಧಾನಸಭೆನಾ ಇನ್ನೊಂದ ಮತ್ತೊಂದ, 24 ಗಂಟೆ ಒಳಗಡೆ ನೀವು ಇಲ್ಲಿ ಎಷ್ಟು ಮತದಾರರು ಬಂದು ವೋಟ್ ಮಾಡಿದ್ದಾರೆ, ಶೇಕಡಾವಾರು ಎಷ್ಟು, ಟೋಟಲ್ ಮತದಾರರ ಸಂಖ್ಯೆ ಎಷ್ಟು. ಶೇಕಡಾವಾರು ಬಂದಿದ್ರಪ್ಪ 65% ಜನ ಬಂದಿದ್ದರು, ಒಂದು ಪಾಯಿಂಟ್. 65% ಅಂದರೆ ಎಷ್ಟು ಜನ, ಯಾವ ಮತಗಟ್ಟೆಯಿಂದ ಎಷ್ಟು ಜನ, ಈ ಲೆಕ್ಕವನ್ನು ಕೂಡ ನೀವು ಕೊಡಬೇಕಾಗತ್ತೆ. ಇದು ಕೊಡದೇ ಇದ್ದಾಗ ಏನಾಗುತ್ತೆ ಅಂದರೆ ನೀವು ಟ್ಯಾಲಿ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಅಲ್ಲದೆ ಈಗ 7 ಹಂತಗಳ ಚುನಾವಣೆ ಅಲ್ವಾ, 1 ತಿಂಗಳು 1.25 ತಿಂಗಳು ನಿಮಗೆ ಟೈಮ್ ಸಿಕ್ಕಿರುತ್ತೆ. ಮೊದಲನೇ ಹಂತದ ಮತದಾನದಿಂದ ಹಿಡಿದು ಲಾಸ್ಟ್ ಸ್ಟೇಜ್ವರೆಗೂ ಕೂಡ. ಇದರ ನಡುವೆ ನೀವು ಅಂಕಿ ಸಂಖ್ಯೆಯನ್ನೇ ಕೊಡದಿದ್ದಾಗ ಇವೇನು ಬೇಕಾದ್ರೂ ಮಾಡಬಹುದು. ನೀವು ಯಾರ ಹತ್ರನೂ ನಂಬರ್ ಇರಲ್ಲ, ಇಷ್ಟು ಜನ ಇಲ್ಲಿ ವೋಟ್ ಹಾಕಿದ್ರು ಹೇಳಬಹುದಲ್ವೇ ನೀವು ಅಂತ ಕೂಡ ಅನುಮಾನಗಳು ರೈಸ್ ಆಗ್ತಾ ಇದೆ. ಏಪ್ರಿಲ್ 19 ಮತ್ತು 26ನೇ ತಾರೀಕು ನಡೆದಿದ್ದ ಮೊದಲ 2 ಹಂತದ ಚುನಾವಣೆ, ಆದರೆ ಏಪ್ರಿಲ್ 30ರಂದು ಶೇಕಡಾವಾರು ಪ್ರಮಾಣವನ್ನು ಬಿಡುಗಡೆ ಮಾಡಿತ್ತು ಆಯೋಗ. ಆದರೆ ಆಯ್ತಪ್ಪ, ಪರ್ಸೆಂಟೇಜ್ ವೈಸ್ ಇಲ್ಲ 65 ಆಗಿತ್ತು, 70 ಆಗಿತ್ತು, 58 ಆಗಿತ್ತು ಹೇಳ್ತಲ್ವಾ. ಮತದಾರರ ನೈಜ ಸಂಖ್ಯೆ ನೀವು ಯಾಕೆ ಹೇಳಿಲ್ಲ? ಹೇಳಿ, ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟು ಜನ ವೋಟ್ ಮಾಡಿದ್ದಾರೆ ಅಂತ ಹೇಳಬೇಕಲ್ವೇ ನೀವು? ಅದನ್ನು ಯಾಕೆ ನೀವು ತಿಳಿಸಿಲ್ಲ ಅಂತ ಒಂದು ಪ್ರಶ್ನೆ ರೈಸ್ ಆಗಿದೆ. ಈಗ ಚುನಾವಣೆ ನಡೆದು 24 ಗಂಟೆ ಒಳಗಡೆ ಬಹಿರಂಗ ಆಗಬೇಕು. 2014ರ ಚುನಾವಣೆ ಮೊದಲು ಇದೇ ಪದ್ಧತಿ ರೂಢಿಯಲ್ಲಿತ್ತು ಅಂತ ಖುರೇಶಿ ಹೇಳಿದ್ದಾರೆ. ಎಲ್ಲ ತಿಳಿಸ್ತಾ ಇದ್ವಿ. 2014ರಿಂದ ಮತದಾರರ ಸಂಖ್ಯೆನೇ ಹೇಳ್ತಾ ಇಲ್ಲ ಇವರು. ಮತದಾರರ ಸಂಖ್ಯೆ ಹೇಳಿದಾಗ ಏನಕ್ಕೆ ಅದು ಕೇಳಿಸ್ಕೊಂಬಿಡಿ. XYZ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 5,85,324 ಮತಗಳು ಬಂದಿವೆ ಅಂತ ನೀವು ಹೇಳಿದಾಗ, ಈ 5,83,000 ಚಿಲ್ಲರೆ ಎಲ್ಲ ಇರುತ್ತಲ್ಲ, ಬೂತ್ ಟು ಬೂತ್ ಏಜೆಂಟ್ ಇರ್ತಾರಲ್ಲಿ, ಎಲ್ಲ ಪಕ್ಷಗಳಿಂದ ಏಜೆಂಟ್ ಇರ್ತಾರೆ. ಈ ಬೂತಲ್ಲಿ ಇವತ್ತು ಬೆಳಗ್ಗೆ ಸಾಯಂಕಾಲ ಇಷ್ಟು ವೋಟ್ ಆಗಿತ್ತು, ಎಲ್ಲ ಬೂತನ್ನು ಸೇರಿಸಿ ಒಂದು ಪಾರ್ಟಿನ ಲೆಕ್ಕ ಹಾಕೊಳ್ತಾರಂತೆ. ಹೌದಪ್ಪ, ಈ ಬೂತಿಂದ ಇಷ್ಟು ವೋಟ್ ಬಂದಿರೋದು ನಿಜ. ಒಂದು ಎಕ್ಸಾಂಪಲ್ಗೆ ಹೇಳಿದೆ, 5 ಲಕ್ಷ ಚಿಲ್ಲರೆ ವೋಟ್. ನಾನು ನಿಮ್ಗೆ ಎಕ್ಸಾಂಪಲ್ ಹೇಳಿದೆ. ಅವಾಗ ಏನಾಗುತ್ತೆ, ನಾಳೆ ದಿನ ಗೆದ್ದ ಅಭ್ಯರ್ಥಿ ಇಷ್ಟು ತೊಗೊಂಡಿದ್ದ, ಸೋತ ಅಭ್ಯರ್ಥಿ ಇಷ್ಟು ತೊಗೊಂಡಿದ್ದ, ನೋಟಾಗಿ ಇಷ್ಟು ಜನ ವೋಟ್ ಹಾಕಿದ್ರು. ಸಿಂಪಲ್ ಅಲ್ವೇ? ಬೇರೆ ಪಕ್ಷೇತರ ಅಭ್ಯರ್ಥಿಗೆ ಇಷ್ಟು ಜನ ವೋಟ್ ಹಾಕಿದ್ರು ಅಂದಾಗ ಅದು ಟ್ಯಾಲಿ ಮಾಡಿದಾಗ ಚುನಾವಣಾ ಆಯೋಗ ಇವತ್ತು ಮತದಾನ ಆದಮೇಲೆ 24 ಗಂಟೆ ಒಳಗಡೆ ನಂಬರ್ ಕೊಡುತ್ತಲ್ಲ, ಇದನ್ನೂ ಟ್ಯಾಲಿ ಮಾಡಿದಾಗ ಎಲ್ಲವೂ ಕೂಡ ಈಕ್ವಲ್ ಆಗಿರಬೇಕು, ನೋಟಾನು ಸೇರಿಸಿ. ಇಲ್ಲಿ ಸುಮ್ಮನೆ ಶೇಕಡಾವಾರು ಒಂದು ಸಲ ಹೇಳೋದು, ಮತದಾರ ಸಂಖ್ಯೆ ಹೇಳದೇ ಇದ್ದಾಗ ಏನಾಗುತ್ತೆ, ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಅನುಮಾನ ಬರುತ್ತೆ. ಇದನ್ನೇ ಮಾಜಿ ಚುನಾವಣಾ ಮುಖ್ಯಸ್ಥರು ಇಲ್ಲಿ ರೈಸ್ ಮಾಡ್ತಿರೋದು. ಯಾಕೆ ಹೀಗೆ? ಫಸ್ಟ್ ಸ್ಟೇಜು ಹೇಳ್ತಾ ಇಲ್ಲ ಸರಿಯಾಗಿ, ಸೆಕೆಂಡ್ ಸ್ಟೇಜು ಹೇಳ್ತಾ ಇಲ್ಲ, ಶೇಕಡಾವಾರು ಹೇಳ್ತಾ ಇದ್ದೀರಾ, ಎಷ್ಟು ವೋಟರ್ಸ್ ವೋಟ್ ಮಾಡಿದ್ದಾರೆ ಹೇಳ್ತಾ ಇಲ್ವಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಇವರು ಅಷ್ಟೇ ಅಲ್ಲ, ವಿಪಕ್ಷಗಳು ಕೂಡ ಗರಂ ಆಗಿವೆ. ಮತದಾರರ ಒಟ್ಟು ಸಂಖ್ಯೆಯ ಮಾಹಿತಿ ನೀಡಲೇಬೇಕು ಅಂಥೇಳಿ ADR ಸಂಸ್ಥಾಪಕ ಜಗದೀಪ್ ಛೋಕರ್ ಕೂಡ ಮಾತನಾಡಿದ್ದಾರೆ. 10-day delay in putting out detailed turnout data in the first phase, 4-day delay in putting out detailed turnout data in the second phase is unheard of, unprecedented and unacceptable. But the Election Commission has put out the data last night. Better late than never. We hope this will not be repeated in the 3rd phase, 4th phase, 5th phase, 6th phase, 7th phase. I don't want to read much into the delay. I know they are very busy dealing with complaints of the Congress party because we are giving almost 18 complaints a day. Almost every day we are giving 18 complaints. पाइपलाइन में सारे हमारे ही कंप्लेंट हैं. तो मैं जानता हूँ उनको और किसी की चीज़ के लिए समय नहीं होगा.
पहले चरण के बाद जो नतीजे इलेक्शन कमीशन की वेबसाइट पे आए हैं कि कितनी परसेंटेज वोट हुई, वो 11 दिन के बाद आए हैं और केवल इतना ही आया कि इतनी परसेंटेज वोट हुई। कितने वोट पड़े हैं वो वेबसाइट पे नहीं दिखाया गया। इसका कारण क्या है ये मैं नहीं जानता, और कुछ लोग कहते हैं कि इसमें कोई आपको विश्वास रखना चाहिए कि ये जो कहा गया है वो सही है। हम विश्वास रखेंगे, लेकिन इतना ज़रूरी है कि इलेक्शन कमीशन को एक प्रेस कॉन्फ्रेंस के द्वारा ये बताना चाहिए कि 11 दिन क्यों लग गए, क्योंकि मैंने कई पूर्व इलेक्शन कमिश्नर से बात की है। उन्होंने कहा है कि हम जब इलेक्शन कमीशन में थे तो तुरंत या तो उसी शाम को ಇಡಿಸ್ಕೊಳ್ಳಿಕ್ಕೆ ಪ್ರಭು ಇದ್ದಾರೆ. ಪ್ರಭು ಅನ್ಪ್ರೆಸಿಡೆಂಟೆಡ್, ಅನ್ಹರ್ಡ್ ಆಫ್ ಅಂಥೇಳಿ ದೊಡ್ಡ ದೊಡ್ಡ ನಾಯಕರೇ ಮಾತನಾಡ್ತಾ ಇದ್ದಾರೆ. ಯಾರೇ ಮಾತಾಡಿರಲಿ, ಇದು ಆರೋಪವನ್ನು ಯಾರೇ ಮಾಡಿರಲಿ, ಕಂಪ್ಲೇಂಟನ್ನು ಯಾರೇ ಮಾಡಿರಲಿ, ಆದರೆ ಯಾವತ್ತೂ ಇಲ್ಲದೇ ಇರುವಂತಹ ಒಂದು ಹೊಸ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಅಂತ ಒಂದು ಪ್ರಶ್ನೆ ರೈಸ್ ಆಗುತ್ತೆ ಇಲ್ಲಿ. ಕಾರಣ ಚುನಾವಣಾ ಆಯೋಗದ ಮಾಜಿ ಮುಖ್ಯಸ್ಥರೇ ಹೇಳಿರ್ತಕ್ಕಂಥ ಮಾತಿದ್ದು. ಬೇರೆ ಯಾರೋ ಮಾತಾಡಿದ್ರೆ ಅದು ಬೇರೆ ವಿಚಾರ ಆಗ್ತಿತ್ತು. ಪ್ರಶ್ನೆ, ನೀವು 24 ಗಂಟೆ ಒಳಗಡೆ ಮತದಾರರ ಸಂಖ್ಯೆಯನ್ನು ಕೊಡಿ ಅಂತ. ಕಾರಣ ಅಲ್ಲಿ BJP ಏಜೆಂಟು ಇರ್ತಾನೆ, ಕಾಂಗ್ರೆಸ್ ಏಜೆಂಟು ಇರ್ತಾನೆ, JDSನವನು ಇರ್ತಾನೆ, ಪಕ್ಷೇತರ ಏಜೆಂಟ್ಗಳು ಕೂಡ ಕೂತಿರ್ತಾರೆ, ಬರ್ಕೊಂಡಿರ್ತಾರೆ. ಅಲ್ಲಿ ಆ ವೋಟರ್ ಲಿಸ್ಟ್ ಬರುತ್ತಲ್ವಾ, ನೋಡ್ರಪ್ಪ ನಂಬರ್ ಹೇಳ್ತಾರೆ, ಇಂಥ ನಂಬರ್, ಇಂಥ ವ್ಯಕ್ತಿ ಟಿಕ್ ಮಾಡ್ಕೋತಾರೆ, ಎಲ್ಲರೂ ಟಿಕ್ ಮಾಡ್ಕೊಳ್ಳಿ, ಅಟ್ ಎ ಟೈಮ್ ಟಿಕ್ ಮಾಡ್ಕೊಳ್ತಾರೆ, ಅವ್ರ ಬಳಿ ಲೆಕ್ಕ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ಈ ಲೆಕ್ಕವನ್ನು ಯಾಕೆ ಕೊಡ್ತಾ ಇಲ್ಲ ಅಂಥ ದೊಡ್ಡ ವಿಷಯನ, ಭಾರತದ ದೊಡ್ಡ ಚುನಾವಣೆ ಅದು ಇದು ಅಂತೆಲ್ಲ ಮಾತನಾಡಿದಾಗ ಭಾರತದ ಮಾನವ ಸಂಪನ್ಮೂಲಗಳು ದೊಡ್ಡದೇ ಇದೆ. ಅದೊಂದು ಲೆಕ್ಕ ಹಾಕೋಕ್ಕೆ ಯಾರಾದರೂ ಒಂದು ತುಂಬ ಜನಕ್ಕೆ ನಿಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಡಿಜಿಟಲೈಸೇಷನ್ ಬಗ್ಗೆ ಮಾತನಾಡ್ತಾರೆ. ಯಾಕೆ ಯಾವುದು ವರ್ಕ್ ಆಗ್ತಿಲ್ವಾ, ಯಾಕೆ ಕೊಟ್ಟಿಲ್ಲ ಅಂಥೇಳಿ ಅನೇಕರು ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ರೈಸ್ ಮಾಡ್ತಾ ಇದ್ದಾರೆ. ಏನು ಉತ್ತರ ಬರ್ತಾ ಇದೆ ಚುನಾವಣಾ ಆಯೋಗದ ಕಡೆಯಿಂದ ಅಂತ? ನಿಜಕ್ಕೂ ರಮಾಕಾಂತ್, ಈಗ ನೀವು ಹೇಳಿದ ಹಾಗೆ ಬೂತ್ನ ಏಜೆಂಟ್ ಏನಿರ್ತಾರೆ ಅವರ ಹತ್ರ ಪ್ರತಿಯೊಂದು ಕೂಡ ಕ್ಯಾಲ್ಕುಲೇಟರ್ ಇರುತ್ತೆ, ಲೆಕ್ಕ ಇರುತ್ತೆ, ಇಷ್ಟೇ ಜನ ವೋಟ್ ಮಾಡಿದ್ದಾರೆ ಅಂಥೇಳಿ. ಈಗ ಕೇಂದ್ರ ಸರ್ಕಾರ ಏನಿದೆ ಅದರಲ್ಲೂ ಚುನಾವಣಾ ಆಯೋಗದ ಪಾರದರ್ಶಕತೆ ಬಗ್ಗೆ ಸಾಕಷ್ಟು ರೀತಿಯಾದಂಥ ಅನುಮಾನಗಳು ಕಾಡ್ತಾ ಇದ್ದಾವೆ. ಡೇ ಒನ್ನಿಂದ ಕೂಡ ಗಮನಿಸ್ತಾ ಇದ್ದೀವಿ. ಉದಾಹರಣೆಗೆ ಆರಂಭದಲ್ಲಿ EVM ಪಾರದರ್ಶಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದೇ ರೀತಿಯಾದಂಥ ವಾದಗಳು ಕೂಡ ಅಲ್ಲಿ ನಡೀತಾ ಇದ್ವು. ಅದು ಮತ್ತು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅದರ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಳ್ತು, ಅದು ಕೂಡ ಬಗೆಹರಿತು. ಆದರೆ ಈಗ ಮತದಾನದ ಪ್ರಮಾಣ ಎಷ್ಟರ ಮಟ್ಟಿಗೆ ಮತದಾನವಾಗಿದೆ ಅನ್ನುವಂಥದ್ದನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ವಿಳಂಬವನ್ನು ಮಾಡಿದರು. ಈಗ 2019ರಲ್ಲಿ ಗಮನಿಸಿದರೆ ನಾವು ಬರೀ 2 ದಿನಗಳ ಕಾಲ ಟೈಮ್ ತೊಗೊಂಡಿದ್ರು. ಅಂದರೆ 24 ಗಂಟೆಯಲ್ಲಿ ಅವಕಾಶ ಇರುತ್ತೆ. 24 ಗಂಟೆಯಲ್ಲಿ ಮತದಾನದ ಪ್ರಮಾಣ ಮತ್ತು ಎಷ್ಟು ಜನ ಮತದಾನ ಹಾಕಿದ್ದಾರೆ ಅನ್ನೋದನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಬಟ್ 2 ದಿನ ವಿಳಂಬ ಆಗಿತ್ತು, ಆದರೂ ಕೂಡ ಓಕೆ. ಆದರೆ ಈಗ 2024ರ ಚುನಾವಣೆಯಲ್ಲಿ 2 ಹಂತದ ಚುನಾವಣೆಯ ಸಂಬಂಧಪಟ್ಟಂಗೆ ಮತದಾನದ ಶೇಕಡವಾರು ಪ್ರಮಾಣವನ್ನು ಬಿಡುಗಡೆ ಮಾಡಿದ್ದಾರೆ. ಶೇಕಡವಾರು ಪ್ರಮಾಣದ ಮೇಲೆ ಎಷ್ಟು ಜನ ಮತವನ್ನು ಹಾಕಿದ್ದಾರೆ ಅಂತೇಳಿ ನಮಗೆ ಅಕ್ಯುರೇಟ್ ಆಗಿ ಹೇಳೋಕೆ ಆಗೋದಿಲ್ಲ. ಹಾಗಾಗಿನೇ ಈಗ ವಿಪಕ್ಷಗಳು ಒತ್ತಾಯ ಮಾಡೋದಕ್ಕಿಂತ ಮಾಜಿ ಚುನಾವಣಾ ಆಯುಕ್ತರೇ ಈ ಒಂದು ಪ್ರಶ್ನೆಯನ್ನು ಎತ್ತಿದ್ದು ನಿಜಕ್ಕೂ ಕೂಡ ಬಹಳ ಗಂಭೀರತೆಯನ್ನು ಪಡ್ಕೊಂಡಿದೆ. ಈಗ ರಾಜಕೀಯ ನಾಯಕರು ಯಾರೋ ಆರೋಪವನ್ನು ಮಾಡಿದರೆ ಅಥವಾ ಒತ್ತಾಯನ ಮಾಡಿದರೆ, ಇಲ್ಲಪ್ಪ ರಾಜಕೀಯ ಕಾರಣಕ್ಕೋಸ್ಕರ ಇವರು ಒತ್ತಾಯವನ್ನು ಮಾಡ್ತಿದ್ದಾರೇನೋ ಅನ್ನುವಂಥ ಆಯಾಮದಲ್ಲಿ ಚರ್ಚೆ ಮಾಡಬಹುದಾಗಿತ್ತು. ಆದರೆ ಒಬ್ಬ ಅನುಭವಿ, ಅದೇ ಒಂದು ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥವ್ರು, ಅವರಿಗೆ ಅನುಭವ ಇರುತ್ತೆ, ನಿಯಮಗಳನ್ನು ಗೊತ್ತಿರುತ್ತೆ, ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಟ್ ಈಗ ಚುನಾವಣಾ ಆಯೋಗದಿಂದ ಯಾವುದೇ ರೀತಿಯಾದಂಥ ಉತ್ತರ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕೇವಲ ಇಲ್ಲ, ನಾವು ತಾಂತ್ರಿಕವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾವೆ, ನಮಗೆ ಇನ್ನೂ ಟೈಮ್ ಬೇಕಾಗುತ್ತೆ, ನಾವು ಮುಂದಿನ ಅಂದರೆ ಬಿಡುಗಡೆ ಮಾಡ್ತೀವಿ, ಆದರೆ ಯಾವಾಗ ಬಿಡುಗಡೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಚುನಾವಣಾ ಆಯೋಗ ಉತ್ತರವನ್ನು ಕೊಡ್ತಾ ಇಲ್ಲ. ಈಗ ವಿರೋಧ ಪಕ್ಷಗಳು ಆರೋಪವನ್ನು ಮಾಡ್ತಾ ಇರೋದು ಮತ್ತು ಪ್ರಶ್ನೆ ಎತ್ತಾ ಇರೋದು, ಇದು ಚುನಾವಣೆಯ ಫಲಿತಾಂಶದ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರ್ಬೋದು ಅಂತ. ಅಂದರೆ ಇದನ್ನು ನೀವು ರಹಸ್ಯವಾಗಿಟ್ಟರೆ ಅಥವಾ ಅಲ್ಲೇನಾದರೂ EVM ಮಷಿನ್ಗಳಲ್ಲಿ ಅಥವಾ ಅವರು ಕ್ಯಾಲ್ಕುಲೇಟ್ ಆಗುವಂಥ ಸಂದರ್ಭಗಳಲ್ಲಿ ತಿರುಚುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ಬೋದು. ಇದರ ಹಿಂದೆ ಕಾಣದ ಕೈಗಳ ಒಂದು ಕೈವಾಡ ಇರುವುದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎತ್ತಿದ್ದಾರೆ. ಹಾಗಾಗಿನೇ ಈಗ ಭಾರತೀಯ ಚುನಾವಣಾ ಆಯೋಗದ ಮೇಲೆ ಅನುಮಾನಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಇವರು ಆರಂಭದಲ್ಲೂ ಕೂಡ ವಿಳಂಬವನ್ನು ಮಾಡಿದ್ರು ಮತ್ತು ಮತದಾರ ಸಂಖ್ಯೆಯನ್ನು ಬಿಡುಗಡೆ ಮಾಡಲಿಕ್ಕೆ ಯಾಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟವಾದಂಥ ಉತ್ತರ ಇಲ್ಲ. ಬಟ್ ಈಗ ನೋಡ್ತಾ ಇದ್ರೆ ನಾವು ಇವರ ಮೇಲೆ ಬಂದಿರುವಂತಹ ಕೆಲವೊಂದಿಷ್ಟು ಆಪಾದನೆಗಳಿದ್ದಾವೆ, ಅದು ದಿನ ದಿನ ಜಾಸ್ತಿ ಆಗ್ತಾ ಇದೆ. ಬಟ್ ನಮ್ಗನಿಸ್ತಾ ಇದೆ ಮುಂದೊಂದು ದಿನ ಬಿಡುಗಡೆ ಮಾಡಿದರೂ ಕೂಡ ಅನುಮಾನಗಳು ಹಾಗೆ ಜೀವಂತವಾಗಿ ಉಳ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.